ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶು ಅನ್ ಯೂಟ್ಯೂಬ್ ಚಾನಲ್. ತುಂಬ ದಿನದ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ಬಂದು ಕಿಚನ್ ಬ್ಲಾಗು, ಅದಾದಮೇಲೆ ನಾನು ವಿಡಿಯೋನೇ ಮಾಡಿರಲಿಲ್ಲ. ಯಾರು ಸ್ಕಿಪ್ ಮಾಡಿಬಿಡಿ, ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಈ ವಿಡಿಯೋನಪ್ಪ ಅಂದರೆ ಅಮ್ಮನ ಬರ್ಡೇ ಇರೋದ್ರಿಂದ ನಾನು ಸರ್ಪ್ರೈಸಾಗಿ ಅವ್ರಿಗೊಂದು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗೋಲ್ಡಲ್ಲಿ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಮ್ಮನಿಗೆ ಅಂತ. ಈಗಿರೋ ಗೋಲ್ಡ್ ರೈಟ್ಗೆ ಸ್ವಲ್ಪ ಭಯ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಗಿಫ್ಟು ನಾನು ಆಲ್ರೆಡಿ ನಾನು ಗಿಫ್ಟ್ ತೊಗೊಂಡು ಬಂದಿದ್ದೀನಿ ಗೋಲ್ಡಲ್ಲಿ. ಬಟ್ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಸೊ ಆ ಗಿಫ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ಸರ್ಪ್ರೈಸಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಅಲ್ಲಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಆ ಗಿಫ್ಟ್ ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಈ ವಿಡಿಯೋಲಿ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡಿಬಿಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೈಸ್, ಆಲ್ರೆಡಿ ಗಿಫ್ಟ್ ತಂದಿದ್ದೆ. ಸೊ ಪ್ಯಾಕ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನನಗೆ ಪ್ಯಾಕ್ ಮಾಡೋಕ್ಕೆ ಬರ್ತಾ ಇಲ್ಲ. ಬಟ್ ಹೇಗೆ ಬರುತ್ತೋ ಹಾಗೆ ಪ್ಯಾಕ್ ಮಾಡೋಣ ಅಂತ ಮಾಡಿದೆ. ನಮ್ಮ ಏರಿಯಾದಲ್ಲಿ ರಾಮೋತ್ಸವ ಮಾಡಿದರು. ಸೊ ಅವ್ರ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ರು. ಅದರಲ್ಲಿ ಫಸ್ಟ್ ಪ್ರೈಸ್ ಬಂತು ನನಗೆ. ಆ ಒಂದು ಫೋಟೋನು ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ 12ಗೆ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಮನೆ ಹತ್ರನೇ ಸಿಂಪಲ್ಲಾಗಿ. ಇನ್ನು ಮಾರ್ನಿಂಗು ಮೈಸೂರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಸೊ ಹಂಗೆ ದೇವಸ್ಥಾನಕ್ಕೆ ಮಾರ್ನಿಂಗು ಇತ್ತು, ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ, ಸೊ ದೇವಸ್ಥಾನದಿಂದ ಹಂಗೆ ಡೈರೆಕ್ಟ್ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಹಾಗೆಯೇ ಡೈರೆಕ್ಟ್ ಮೈಸೂರಿಗೆ ಹೊರಟೆ. ನಮ್ಮ ಹಸ್ಬೆಂಡ್ ಬರಲಿಲ್ಲ. ಸೊ ನಾನು ನನ್ನ ಪಾಪು ಇಬ್ಬರು ಹೊರಟಿದ್ದೀವಿ. ನೋಡಿ, ಅವ್ನು ಹಿಂಗೆ ಎಲ್ಲಾದರೂ ಬಸ್ಸಲ್ಲಿ ಹೋಗೋ ಟೈಮಲ್ಲಿ ಹಿಂಗೇ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಆ ಕಡೆ ನೋಡಿಕೊಂಡು. ಅದಾದಮೇಲೆ ಮೈಸೂರಿಗೆ ಬಂದು ಅಲ್ಲಿ ಬಂದಮೇಲೆ ಗೊತ್ತಾಯಿತು ನಮ್ಮ ಮನೇಲಿ ಯಾರೂ ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು, ಗೌಡ್ಗೆರೆಗೆ ಹೋಗಿದ್ರು ಅಂತ. ನಾನು ಬಂದ ತಕ್ಷಣ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಶುರು ಆಯ್ತಾ ನಿಂದು ಸೈಕಲ್ ಆಟ? ಹಾಂ, ಎಸ್. ಹಾಗೆ ಬರ್ತಾ ಸಿಟಿಗೆ ಹೋಗಿದ್ದೆ ಸ್ಯಾರಿ ತೊಗೊಬರೋಣ ನಮ್ಮ ಮಮ್ಮಿಗೆ ಅಂತ. ಸೊ ಸೀರೆ ತೊಗೊಂಡು ಹಾಗೆಯೇ ಹೂವು ತೊಗೊಂಡು ಬಂದೆ. ಗೈಸ್, ನನ್ನ ಅಣ್ಣಂಗೆ ಹೇಳಿದ್ದೆ ನಾನು ಕಾಲ್ ಮಾಡಿ, ಬರ್ತಾ ಇದ್ದೀನಿ ನಾನು, ಅಮ್ಮನಿಗೆ ಹೇಳ್ಬೇಡ ಅಂದ್ಬಿಟ್ಟು. ಅವನು ಕರ್ಕೊಂಡು ಬರೋಕ್ಕೆ ಹೋಗಿದ್ದ, ಬಸ್ ಇಳ್ದು ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದ. ಸೊ ಬಸ್ ಸ್ಟ್ಯಾಂಡಲ್ಲಿದ್ದರು ಅವರು ಅಂದ್ಬಿಟ್ಟು. ಹಾಗೆಯೇ ಬಂದು ಹೊರಗಡೆನೇ ಇದ್ದರು. ನಾವು ಡೋರ್ ಕ್ಲೋಸ್ ಮಾಡಿದ್ವಿ. ಇವ್ನು ನನ್ನ ತಮ್ಮ. ಸೊ ರೆಡ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು. ಅವನಿಗೆ ಫೋನ್ ಮಾಡಿ ಕರೆಸಿದ್ದೆ ನಾನು, ನಮ್ಮ ಆಂಟಿ ಮಗ ಅವನು. ಹಾಗೆ ನಮ್ಮಮ್ಮ ಬಂದರು. ಅವ್ರಿಗೆ ಹೇಳಿರಲಿಲ್ಲ ನಾನು ಬರ್ತೀನಿ ಅಂತ, ಸರ್ಪ್ರೈಸಾಗಿ ಬಂದ್ವಿ. ಸೊ ಅವರು ಬಂದರು, ಫುಲ್ ಶಾಕ್ ಆಗೋದ್ರು ನೋಡಿ ನಮ್ಮನ್ನು ಸಡನ್ಲಿ. ಸೊ ಅದಾದಮೇಲೆ ಹಾಗೆ ಕೇಕ್ ತರಿಸಿದ್ದೆ. ನಮ್ಮ ಅಣ್ಣಂಗೆ ಕೇಕ್ ತೊಗೊಬ ಅಂದರೆ ಅವ್ನು ಯಾವುದೋ ಹೇಳಿದ್ರೆ ಯಾವುದೋ ತೊಗೊಂಡು ಬಂದ. ಹಾಗೆಯೇ ಅವ್ರಿಗೆ ಒಂದು ಸ್ವಲ್ಪ ಕೇಕ್ ಕಟಿಂಗ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಬಂದ ಕೂಡಲೇ ಕಟ್ ಮಾಡಬೇಕಾ ಅಂತ ಇದ್ರು ಅವರು. ಇರು ಮುಖ ತೊಳ್ಕೊಂಬರ್ತೀನಿ ಅಂತ. ಅಯ್ಯೋ ಕಟ್ ಮಾಡು ಅಂದ್ಬಿಟ್ಟು ಆಗ ನಾರ್ಮಲ್ ಕೇಕ್ ತೊಗೊಂಡು ಬಂದಿದ್ದ, ಬ್ರೆಡ್ ಕೇಕ್ ಬರುತ್ತಲ್ಲ ಅದು. ನಾನು ಕೇಕ್ ತೊಗೊಬ ಅಂದರೆ ಯಾವುದೋ ಹೋಗಿ ಯಾವುದೋ ತೊಗೊಬಂದಿದ್ದಾನೆ. ಸೊ ಅದಾದಮೇಲೆ ಕೇಕ್ ಕಟಿಂಗ್ ಮಾಡಿಸಿ ಏನು ಮಾಡೋದು ಅಂದ್ಬಿಟ್ಟಿದೆ, ಕಟಿಂಗ್ ಮಾಡಿಸ್ತೀವಿ. ಹಾಗೆ ನಾನು ಗಿಫ್ಟ್ ತೊಗೊಂಡು ಬಂದು ಹೊರಗಡೆನೇ ಇಟ್ಟಿದ್ದೆ, ತೊಗೊಬರಲಿಲ್ಲ ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡು. ಹಾಗೆ ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ತೊಗೊಂಡು ಬಂದೆ. ಅವರಂತೂ ಫುಲ್ ಆ ಗಿಫ್ಟು ನೋಡಿ ಫುಲ್ ಶಾಕ್ ಆಗೋದ್ರು, ಏನು ಈ ಥರ ಎಲ್ಲ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು. ಸೊ ಅದಾದಮೇಲೆ ಓಪನ್ ಮಾಡಿ ಅಂದೆ. ಇದು ನನಗೆ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ಬಟ್ ಆಗಿರಲಿಲ್ಲ, ಈ ಸರಿ ಅದು ನೆರವೇರ್ತು. ನಮ್ಮ ಅಮ್ಮನಿಗಂತೂ ಸಖತ್ ಖುಷಿ ಆಯಿತು. ಅವರು 3 ಟೈಮ್ಸ್ ಅವರು ರಿಪೀಟ್ ಅದೇ ಹೇಳ್ತಾಯಿದ್ರು ನನ್ನ ಹತ್ರ ಎಲ್ಲ. ಆದಮೇಲೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ ನೀನು ಈ ಥರ ಗಿಫ್ಟ್ ಕೊಡ್ತೀಯಾ ಅಂದ್ಬಿಟ್ಟು. ಬರೋರಿಗೆಲ್ಲ ಹೇಳೋರು, ಖುಷಿಯಿಂದ ಹೇಳೋರು, ಈ ಥರ ಗಿಫ್ಟ್ ಕೊಟ್ಟಿದ್ದಾಳೆ ನೋಡು ಅಂದ್ಬಿಟ್ಟು ತೋರಿಸೋರು ಅವ್ರಿಗೆ. ಸೊ ನನಗಂತೂ ಸಖತ್ ಖುಷಿ ಆಯಿತು. ನನಗೆ ಪ್ಯಾಕ್ ಮಾಡೋಕ್ಕೆ ಬೇರೆ ಬರಲ್ಲ, ಹೆಂಗೆ ಬರುತ್ತೋ ಹಂಗೆ ಪ್ಯಾಕ್ ಮಾಡಿಬಿಟ್ಟಿದೆ. ಸೊ ಅದು ಎಸ್, ನಮ್ಮಮ್ಮ ಏನು ತಂದಿರ್ಬೋದು ಅನ್ನೋ ಒಂದು ಶಾಕಿಂಗಲ್ಲಿ ಇದ್ದರು. ಅವ್ರು ಅದೇ ನೋಡ್ತಾಯಿದ್ರು. ಅವ್ರು ಅದಾದಮೇಲೆ ಹೇಳಿದ್ರು, ನನ್ನ ಬೆಳ್ಳೀಲಿ ಏನಾದರೂ ಒಂದು ಗಿಫ್ಟ್ ತಂದಿರ್ತೀಯ ನೀನು, ಸಿಲ್ವರಲ್ಲಿ ಅಂತ ಅಂದ್ಕೊಂಡಿದ್ದೆ, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಅವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಸೊ ಸಖತ್ ಖುಷಿಪಟ್ಟರು. ನನಗಂತೂ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ನೋಡಿ ಏನು ಸಖತ್ ಖುಷಿ ಪಡ್ತಾ ಇದ್ದಾರೆ ಅಂತ. ಶಾಕ್ ಆಗೋದ್ರು ಒಂದು ಕ್ಷಣ. ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಫ್ರೆಂಡ್ಸ್, ನಾನು ತೊಗೊಂಡು ಬರ್ತೀನಿ ಒಂದು ಗಿಫ್ಟ್ನ ಅಂತ ಯಾರಿಗೂ ಹೇಳಿರಲಿಲ್ಲ. ಸರ್ಪ್ರೈಸಾಗಿ ತೊಗೊಂಡು ಬಂದಿದ್ದೆ. ಸೊ ಸಖತ್ ಖುಷಿಪಟ್ಟರು ನಮ್ಮಮ್ಮ. ನನಗಂತೂ ಎಸ್, ಈ ಮರೆಯೋಕ್ಕಾಗದೇ ಇರೋ ದಿನ ಅಂತಲೇ ಹೇಳ್ಬೋದು. ನನಗೂ ಸಖತ್ ಖುಷಿ ಆಯಿತು. ಆ್ಯಂಡ್ ನಮ್ಮ ಅಣ್ಣಂದ್ರೆಲ್ಲ ಹೇಳ್ತಾಯಿದ್ರು, ನನ್ನ ಕೈಲೂ ಆಗಲಿಲ್ಲ ತೊಗೊಳೋಕ್ಕೆ ನಮ್ಮ ಅಮ್ಮನಿಗೆ, ಬಟ್ ನೀನು ತೊಗೊಟ್ಟಿದ್ಯಾ, ಸಖತ್ ಖುಷಿ ಆಯಿತು ಬಿಡು ಅಂತೆಲ್ಲ ಹೇಳ್ತಾಯಿದ್ರು ನಮ್ಮ ಅಣ್ಣಂದರು. ಸೊ ನಮ್ಮ ಅಮ್ಮನ ಖುಷಿನೇ ನನ್ನ ಖುಷಿ, ಅವ್ರು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ, ಇನ್ನೇನಿಲ್ಲ. ಹಾಗೆ ಬಳೆ ತೊಗೊಂಡು ಬಂದಿದ್ದೆ. ಹಾಗೆ ಬಳೆ ಹಾಕಿ
ಸೀರೆನೂ ಅಷ್ಟೇ ಕಾಟನ್ ಸೀರೆ ತುಂಬ ಇಷ್ಟಪಡ್ತಾರೆ ಅವರು, ಆರಾಮಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಕಾಟನ್ ಸೀರೆ ಬೇಕು ಅಂತಿದ್ರು. ಸೊ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಕಾಟನ್ ಸೀರೆನೇ ತೊಗೊಂಡು ಬಂದೆ. ಸೀರೆನೂ ಸಖತ್ತಾಗಿತ್ತು. ಆ್ಯಂಡ್ ಕೊನೆಗೆ ನನ್ನ ಸೊಸೆ ಹಾಗೆ ನನ್ನ ಮಗ ಇಬ್ಬರು ಆಟ ಆಡ್ಕೊಂಡು ಕೂತಿದ್ರು. ಅವಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.